ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಕುತೂಹಲದ ಭಾಗ 2ರಲ್ಲಿ ನೆಕ್ಸ್ಟ್ ಪಾಠ ಆದಂತಹ ಅಧ್ಯಾಯ 9 ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು, ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮಗೆ ಯಾವ ಒಂದು ತರಗತಿಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವ ಪಾಠದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣದಲ್ಲಿ ಮೊದಲನೇ ಪ್ರಶ್ನೆ, ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ? ಇದು ವಿಂಗಡಣೆ. ಕಡೆಯುವಿಕೆ ಚರ್ನಿಂಗ್ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ? ಹಾಲಿನಿಂದ ಕೆನೆ. ಮೂರನೇ ಪ್ರಶ್ನೆ, ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ? ರಂಧ್ರದ ಗಾತ್ರ. ನಾಲ್ಕನೇ ಪ್ರಶ್ನೆಯಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ, ಟ್ರೂ ಅಥವಾ ತಪ್ಪೇ, ಎಫ್ ಎಂದು ಕಾರಣಗಳೊಂದಿಗೆ ತಿಳಿಸಿ, ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ. ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು. ಹೌದು, ಇದು ಸರಿಯಾದಂತಹ ಒಂದು ಹೇಳಿಕೆ. ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು. ಹೌದು, ಸರಿ ಹೇಳಿಕೆ. ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು. ತಪ್ಪು ಹೇಳಿಕೆ. ತೂರುವಿಕೆ ಮೂಲಕ ಬೇರ್ಪಡಿಸಬಹುದು. ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸುವಿಕೆ ಮೂಲಕ ಬೇರ್ಪಡಿಸಬಹುದು. ಹೌದು, ಸರಿಯಾದ ಹೇಳಿಕೆ. ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡುವಿಕೆಯನ್ನು ಬಳಸಲಾಗುತ್ತದೆ. ತಪ್ಪು. ಈ ಮಿಶ್ರಣವನ್ನು ಬೇರ್ಪಡಿಸಲು ಬಸುವಿಕೆಯನ್ನು ನಾವು ಬಳಸಬಹುದು. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಜರಡಿ ಹಿಡಿಯುವಿಕೆ. ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಸೋಸುವಿಕೆ. ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಕೈಯಿಂದ ಆರಿಸುವಿಕೆ. ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಕಾಂತೀಯ ಬೇರ್ಪಡಿಸುವಿಕೆ. ನೀರಿನೊಂದಿಗೆ ಬೆರೆತ ಎಣ್ಣೆ ಬಸಿಯುವಿಕೆ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟು 6ನೇ ಪ್ರಶ್ನೆ, ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸುವಿಕೆಯನ್ನು ಬಳಸ್ತೀರಿ? ಓಕೆ, 6ನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆನ್ಸರ್, ಸೋಸುವಿಕೆಯನ್ನು ಬಳಸಲು ಸಾಧ್ಯವಾಗದಿದ್ದಾಗ ಅಥವಾ ಘನ ಕಣಗಳು ತುಂಬ ದೊಡ್ಡದಾಗಿದ್ದಾಗ ಬಸುವಿಕೆಯನ್ನು ಬಳಸಲಾಗುತ್ತದೆ. ಅದಕ್ಕೆ ವಿವರಣೆ ಹೇಗಪ್ಪ ಅಂತಂದರೆ, ದ್ರವದಲ್ಲಿ ಕರಗದ ದೊಡ್ಡ ಘನ ಕಣಗಳು ತಳದಲ್ಲಿ ಸಂಗ್ರಹವಾದಾಗ ಘನ ಕಣಗಳನ್ನು ತೊಂದರೆಗೊಳಿಸದೆ ದ್ರವವನ್ನು ನಿಧಾನವಾಗಿ ಬೇರೆ ಪಾತ್ರೆಗೆ ಸುರಿಯುವ ಮೂಲಕ ಬಸಿಯುವಿಕೆ ಪ್ರಕ್ರಿಯೆಯನ್ನು ಬಳಸಬಹುದು. ಸೋಸುವಿಕೆ ಪ್ರಕ್ರಿಯೆಯು ನಿಧಾನವಾಗಿರಬಹುದು, ಆದರೆ ಬಸುವಿಕೆ ಸುಲಭ ಮತ್ತು ವೇಗವಾಗಿರುತ್ತದೆ. ಓಕೆ, ಸೋಸುವಿಕೆ ಕ್ರಿಯೆಯಲ್ಲಿ ನಮಗೆ ಬಹಳ ನಿಧಾನ ಅನ್ನಿಸ್ಬೋದು ಪ್ರಕ್ರಿಯೆ, ಬಟ್ ಬಸುವಿಕೆ ಸುಲಭ ಮತ್ತು ವೇಗವಾಗಿರುತ್ತೆ. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ, ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ? ನಾಸಿಕದಲ್ಲಿ ಅಂತಂದರೆ ನಮ್ಮ ಮೂಗಿನಲ್ಲಿರುವಂತಹ ರೋಮಗಳಿದೆ ಅಲ್ವಾ, ಸೊ ಅದು ಸಹ ಒಂದು ಫಿಲ್ಟ್ರ್ ಮಾಡೋ ಕೆಲಸವನ್ನು ಮಾಡುತ್ತೆ. ಸೊ ಅದು ಯಾವ ವಿಧಾನ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಆನ್ಸರ್, ನಾಸಿಕದಲ್ಲಿನ ರೋಮಗಳು ಗಾಳಿಯಲ್ಲಿರುವ ಧೂಳು ಮತ್ತು ಇತರ ಕಲ್ಮಶಗಳನ್ನು ಶೋಧಿಸುವ ಮೂಲಕ ದೇಹದ ಒಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಇದು ಪ್ರಯೋಗಾಲಯಗಳಲ್ಲಿ ದ್ರವದಿಂದ ಘನಕಣಗಳನ್ನು ಬೇರ್ಪಡಿಸಲು ಬಳಸುವ ಸೋಸುವಿಕೆ ಪ್ರಕ್ರಿಯೆಗೆ ಹೋಲುತ್ತದೆ. ಸೋಸುವಿಕೆ ಫಿಲ್ಟ್ರೇಷನ್. ಓಕೆ, ಸೋಸುವಿಕೆ ಪ್ರಕ್ರಿಯೆಗೆ ಹೋಲುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಕೋವಿಡ್-19 ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ. ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ? ಈ ಮಾಸ್ಕ್ಗಳ ಕೆಲಸವೇನು? ಸೊ ಮೊದಲನೇದಾಗಿ ಅದು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಬರೆಯೋಣ. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಬಳಸಿದ ಮಾಸ್ಕ್ಗಳು ಸಾಮಾನ್ಯವಾಗಿ ಪಾಲಿಪ್ರೊಪಿಲೀನ್ನಂತಹ ಕೃತಕ ನಾರುಗಳಿಂದ ಅಥವಾ ಹತ್ತಿ ಬಟ್ಟೆಯಿಂದ ಮಾಡಲ್ಪಟ್ಟಿದೆ. ಈ ಮಾಸ್ಕ್ಗಳ ಕೆಲಸ, ಮಾಸ್ಕ್ಗಳು ಧರಿಸಿದವರ ಬಾಯಿಂದ ಅಥವಾ ಮೂಗಿನಿಂದ ಹೊರಬರುವ ಸಣ್ಣ ಹನಿಗಳು ಇತರರಿಗೆ ಹರಡುವುದನ್ನು ತಡೆಯುತ್ತದೆ. ಹಾಗೆಯೇ
ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಹಾನಿಕಾರಕ ಕಣಗಳು, ಧೂಳು ಮತ್ತು ವೈರಸ್ಗಳು ಧರಿಸಿದವರ ಮೂಗು ಮತ್ತು ಬಾಯಿಯ ಮೂಲಕ ದೇಹವನ್ನು ಸೇರುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದಿಷ್ಟನ್ನು ಸಹ ಬರೀಬೇಕಾಗತ್ತೆ. ಸೊ ನೆಕ್ಸ್ಟು 9ನೇ ಪ್ರಶ್ನೆ. ಆಲೂಗಡ್ಡೆ, ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ. ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ. ಈ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವ ಹಂತಗಳು: ಮೊದಲನೇದಾಗಿ ಆಲೂಗಡ್ಡೆ ಮತ್ತು ಮರದ ಹೊಟ್ಟನ್ನು ಬೇರ್ಪಡಿಸುವುದು. ಯಾವ ರೀತಿಯಾಗಿ? ಕೈಯಿಂದ ಆರಿಸುವಿಕೆ ವಿಧಾನವನ್ನು ಬಳಸಿ ಆಲೂಗಡ್ಡೆಯ ತುಂಡುಗಳನ್ನು ಮತ್ತು ಮರದ ಹೊಟ್ಟನ್ನು ಮಿಶ್ರಣದಿಂದ ಸುಲಭವಾಗಿ ಬೇರ್ಪಡಿಸಬಹುದು. ಘಟಕಗಳು ದೊಡ್ಡ ಗಾತ್ರದಲ್ಲಿರುವುದರಿಂದ ಈ ವಿಧಾನ ಪರಿಣಾಮಕಾರಿಯಾಗಿದೆ. ನೆಕ್ಸ್ಟ್ ಹಂತ 2. ನೆಕ್ಸ್ಟ್ ಏನು ಮಾಡೋದು? ಉಪ್ಪನ್ನು ಬೇರ್ಪಡಿಸೋದು. ಉಳಿದಿರುವ ಉಪ್ಪನ್ನು ಬೇರ್ಪಡಿಸಲು ನೀರನ್ನು ಸೇರಿಸಿ ಚೆನ್ನಾಗಿ ಕದಡಬೇಕು, ಅಂದರೆ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಉಪ್ಪು ನೀರಿನಲ್ಲಿ ಕರಗತ್ತೆ, ಆದರೆ ಮರದ ಹೊಟ್ಟು ನೀರಿನ ಮೇಲೆ ತೇಲುತ್ತದೆ. ಬಸಿಯುವಿಕೆ ಅಥವಾ ಸೋಸುವಿಕೆ ಮೂಲಕ ಮರದ ಹೊಟ್ಟನ್ನು ಬೇರ್ಪಡಿಸಬಹುದು. ನಂತರ ನೀರನ್ನು ಬಿಸಿ ಮಾಡಿ ಆವಿಯಾಗಿಸುವಿಕೆ ಪ್ರಕ್ರಿಯೆಯಿಂದ ನೀರನ್ನು ಉಪ್ಪಿನಿಂದ ಬೇರ್ಪಡಿಸಿ ಉಪ್ಪನ್ನು ಘನ ರೂಪದಲ್ಲಿ ಪಡೆಯಬಹುದು. ಆ ನೀರನ್ನ ಚೆನ್ನಾಗಿ ಬಿಸಿ ಮಾಡಿದ್ರೆ ಅದು ಆವಿಯಾಗುತ್ತೆ, ನೀರು, ಉಪ್ಪು ಉಳಿಯುತ್ತೆ. ಆ ಉಪ್ಪನ್ನು ಘನ ರೂಪದಲ್ಲಿ ನಾವು ಪಡೆಯಬಹುದು. ಓಕೆ, ನೆಕ್ಸ್ಟ್ ಬರೋಣ. ಇಲ್ಲಿ 10ನೇ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡಿ. ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ. ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು. ಅವಳ ತಂದೆಗೆ ಬಾಯಾರಿಕೆ ಅಥವಾ ಹಸಿವಾಗುವ ಮೊದಲು, ಅಂದರೆ ಅವಳು ನೀರು ಬಗ್ಗೆ ಮಾತಾಡಿದಾಳೆ ಅಂತಂದರೆ ಅಲ್ಲಿ ಬಾಯಾರಿಕೆ ಅಲ್ವಾ, ಅವಳು ಸ್ವಲ್ಪ ನೀರು, ಧಾನ್ಯ ಅಂತೂ ಆಗಲ್ಲ, ಬಾಯಾರಿಕೆ ಆದಾಗ ಯಾರು ಧಾನ್ಯ ತಂದುಕೊಡಲ್ಲ, ನೀರೇ ತಂದುಕೊಡೋದಲ್ವ. ಸ್ವಲ್ಪ ನೀರು ತರಲು ಹತ್ತಿರದ ಕೊಳಕ್ಕೆ ಹೋದಳು. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಮತ್ತು ಕುಡಿಯಲು ಯೋಗ್ಯವಾಗಿಲ್ಲ, ಕೆಸರಿದೆ ಅಂದಮೇಲೆ ಅದು ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು. ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು, ಮಸ್ಲಿನ್ ಬಟ್ಟೆ, ಕಾಟನ್, ತೆಳುವಾದ ಕಾಟನ್ ಬಟ್ಟೆ ಇರುತ್ತಲ್ವ ಅದು, ಕಾಗದವನ್ನು ಬಳಸಲ್ಲ, ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು. ಹಾಲನ್ನು, ಕೆನೆಯನ್ನು ಕಡೆಯೋದು, ಸೋಸೋದು ನೀರನ್ನು. ಓಕೆ, ನೆಕ್ಸ್ಟ್ ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ಅಥವಾ ಕುದಿಸಿದಳು. ನೀರು ಕುಡಿಯಲು ಯೋಗ್ಯವಾಗಿಲ್ಲ, ಹಾಗಾಗಿಬಿಟ್ಟು ಕುದಿಸಿದಳು. ಕುದಿಸಿದ ನಂತರ ಅವಳು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು. ಈಗೆಲ್ಲ ಪ್ರೊಸೆಸ್ ಆದಮೇಲೆ ಕುಡಿಯೋಕ್ಕೆ ಯೋಗ್ಯವಾಗಿರುತ್ತಲ್ವ. ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು. ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಇದಿಷ್ಟು 10ನೇ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.